ಈ ಬಾಕ್ಸಲ್ಲಿರೋ ಅಕ್ಕಿ ನೋಡಬೇಕಂದ್ರೆ ವೀಡಿಯೋ 8 ಗಂಟೆ ನೋಡಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಕಾಲೇಜ್ ಕಡೆಗೆ ಹೊರಗಿಂತ ಮುಂಚೆ ಒಂದೇ ಒಂದು ಕೆಲಸ ಇತ್ತು. ಈ ಬಾಕ್ಸ್ನ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ದಾವಡಿ ಹತ್ರ ಇಕ್ಬೇಕಿತ್ತು. ದಾವಡಿ ಹತ್ರ ಬಾಕ್ಸ್ ಇಟ್ಟ ಮೇಲೆ ಲೇಟ್ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಸೀದಾ ಕಾಲೇಜ್ಗೆ ಬಿಟ್ಟೆ. ಕಾಲೇಜಿಂದ ಬಂದು ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಬಿಟ್ಟು ತುಂಬ ದಿವಸದಿಂದ ಗೂಡು ಕ್ಲೀನ್ ಮಾಡಿಬಿಟ್ಟು ಗೂಡು ಕಡೆ ನೋಡಿದೆ. ಗೂಡು ತುಂಬಾ ಗಲೀಜಾಗಿತ್ತು. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ಳೋ ಕೂತ್ಕೊಂಡೆ. ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಹಿಂಗೆ ಕಾಣಿಸ್ತಾ ಇತ್ತು. ಪೇಪರ್ ಹಾಕಿದ್ರೆ ನಮಗೆ ಯೂಸ್ ಅಂದ್ಬಿಟ್ಟು ಪೇಪರ್ ಕೂಡ ಹಾಕಿದೆ. ನಾನು ಅವಾಗಲೇ ಹೇಳಿದ್ನಲ್ವಾ ಬಾಕ್ಸಲ್ಲಿ ಒಂದು ಅಕ್ಕಿ ಐತೆ ಅಂದ್ಬಿಟ್ಟು. ನೋಡ್ರಪ್ಪ ಇದೆ ಅಕ್ಕಿ ಹೆಂಗೈತೆ ಅಂದ್ಬಿಟ್ಟು ನಿಮ್ಮ ಕಡೆಯಿಂದ ಒಂದು ಕಮೆಂಟ್ ಹಾಕಿ, ಓಕೆನಾ. ನನಗಂತೂ ಪರ್ಸ್ನಲಿ ಅಕ್ಕಿ ತುಂಬಾ ಇಷ್ಟ ಆಯಿತು. ನಿಮಗೇನು ಅನಿಸುತ್ತೋ ನೀವು ಕಮೆಂಟ್ ಹಾಕಿ. ನಾನು ಹೇಳ್ತಾ ಇದ್ದೀನಿ ಅಕ್ಕಿ ನನಗಿಷ್ಟ ಆಯಿತು ಅನ್ನೋದಕ್ಕೋಸ್ಕರ ನೀವು ಕಮೆಂಟ್ ಹಾಕೋದಲ್ಲ. ನಿಮಗೇನು ಅನಿಸುತ್ತೆ ಅದನ್ನೇ ನೀವು ಹೇಳಿ, ಓಕೆನಾ. ಮತ್ತು ಅಕ್ಕಿಗಳಿಗೆಲ್ಲ ಮೇವು ಹಾಕಿತ್ತು. ಸೊ ನಾನು ದಿಸಕ್ಕೆ 3 ಥರ ಮೇವು ಹಾಕ್ತೀನಿ. ನೀವು ಹೆಂಗೆ ಹಾಕ್ತೀರಾ ಮೇವು ಅನ್ನೋದನ್ನ ನನಗೊಂದು ಕಮೆಂಟ್ ಮಾಡಿ. ಹಾಕಿಟ್ಟಿದ್ದ ಮೇವನ್ನೆಲ್ಲ ಒಂದೊಂದೇ ಗುಡಿಗೆ ಎತ್ತಿಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಸಂಜೆ ಆಗೋಯ್ತಲ್ವಾ, ಅಕ್ಕಿಗಳನ್ನೆಲ್ಲ ಒಳಗಡೆ ಬಿಟ್ಟು ಮೇಯ್ಸೋಣ ಅಂದ್ಬಿಟ್ಟು. ಇದೊಂದು ಚಿಕ್ಕ ಮಾತು ನನ್ನ ಕಡೆಯಿಂದ. ಯಾರ್ಯಾರೆಲ್ಲ ನನ್ನ ಹತ್ರ ತುಂಬ ಕಮ್ಮಿ ಅಕ್ಕಿಗಳೈತೆ, ಚಿಕ್ಕ ಗೂಡುಗಳೈತೆ ಅಂತ ಯಾರ್ಯಾರೆಲ್ಲ ಬೇಜಾರಾಗಿದ್ದೀರಾ, ಒಂದೇ ಒಂದು ಚಿಕ್ಕ ಮಾತು ನೆನಪಲ್ಲಿ ಇಟ್ಕೊಳ್ಳಿ. ನಮ್ಮ ಹತ್ರ ಎಷ್ಟು ಅಕ್ಕಿ ಐತೆ, ನಮ್ಮ ಹತ್ರ ಎಷ್ಟು ಗೂಡೈತೆ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವ ರೀತಿ ಶೋಕಿ ಮಾಡ್ಕೊಂಡು ಹೋಗ್ತೀವಿ ನೋಡಿ, ಅದೇ ತುಂಬ ಮುಖ್ಯ ಆಗೋದು. ನೆನಪಲ್ಲಿ ಇಟ್ಕೊಳ್ಳಿ.